ಈಗ ಅಧಿಕ ಮಾಸ ಆದರೆ ಇರ್ತಕ್ಕಂಥದ್ದು. ಇದೇ ಅಧಿಕ ಮಾಸದಲ್ಲಿ ನಾನು ಹೇಳ್ತಕ್ಕಂತಹ ಈ 10 ದಾನವನ್ನು ಮಾಡಿದ್ರೆ ಪುಣ್ಯ ದಾನ ಆಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ, ಮನೆಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಆ 10 ದಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಅಧಿಕ ಮಾಸದ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿ ಚಾನೆಲಲ್ಲಿ ಹಾಕಲಾಗಿದೆ. ಅಧಿಕ ಮಾಸ ಹೇಗೆ ಬರುತ್ತೆ, ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ, ಎಲ್ಲ ಮಾಹಿತಿಯನ್ನು ತಿಳಿಸಲಾಗಿದೆ. ಈ ವಿಡಿಯೋದಲ್ಲಿ ನಾವು ದಾನಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಪ್ರತಿ 3 ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಅಧಿಕ ಮಾಸದಂದು, ಅಧಿಕ ಮಾಸ ಅಂದರೆ ಕಂಪ್ಲೀಟ್ 1 ತಿಂಗಳು ಇರುತ್ತೆ ಈ ಒಂದು ಮಾಸ. ಈ ಮಾಸದಲ್ಲಿ ಯಾವಾಗ ಬೇಕಾದರೂ ನೀವು ಈ 10 ದಾನಗಳನ್ನು ಮಾಡಿದ್ರೆ ನಿಮಗೆ ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಆ 10 ದಾನಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಮೊದಲಿಗೆ ಅಪೂಪದಾನ, ಮೊದಲನೇ ವಸ್ತು ಅಪೂಪದಾನ ಆಗಿರುತ್ತೆ. 33 ಅಪೂಪದಾನವನ್ನು ನೀವು ಮಾಡಿದ್ರೆ ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂತಹ ಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನಂತರ ಎರಡನೇ ದಾನ ದೀಪದಾನ. ಹೌದು, 33 ದೀಪಗಳನ್ನು ಬೆಳೆಸಿದ್ರೂ ಸಹ ಶ್ರೇಷ್ಠ. ದೀಪಗಳನ್ನು ಬೆಳಗಿಸಿ ದೇವಸ್ಥಾನಕ್ಕೆ ದಾನವನ್ನು ನೀಡೋದ್ರ ಮುಖಾಂತರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಮೂರನೆಯ ದಾನ ವಿಷ್ಣು ಪಾದದಾನ. ಹೌದು, ತಾಮ್ರದ್ದು ಅಥವಾ ಹಿತ್ತಾಳೆಯ ವಿಷ್ಣು ದೇವರ ಪಾದವನ್ನು ನೀವು ಮನೆಗೆ ತಂದು ಅದನ್ನು ಪೂಜೆ ಮಾಡಿ ದಾನ ಮಾಡೋದ್ರ ಮುಖಾಂತರ ಮನೆಯ ಅಭಿವೃದ್ಧಿ ಆಗುತ್ತೆ, ಸಂತೋಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ನಾಲ್ಕನೆಯ ದಾನ ಮರದ ಬಾಗಿನ ದಾನ. ಓಕೆನಾ? ಸೊ ಬಾಗಿನವನ್ನು ನೀವು ದಾನ ಮಾಡಬೇಕಾಗಿರುತ್ತೆ. 33 ಮುತ್ತೈದೆಯರಿಗೆ ನೀವು ಅಧಿಕ ಮಾಸದಲ್ಲಿ ಬಾಗಿನವನ್ನು, ಮರದ ಬಾಗಿನವನ್ನು ದಾನವನ್ನು ಮಾಡೋದ್ರ ಮುಖಾಂತರ ಅತ್ಯಂತ ಪುಣ್ಯಕರವಾದ ಶ್ರೇಷ್ಠ ಪುಣ್ಯ ನಿಮ್ಮದಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಐದನೇದು ಹಣ್ಣುಗಳ ದಾನ. ಹೌದು, ಒಂದೇ ತರಹದ 33 ಹಣ್ಣನ್ನು ನೀವು ದಾನ ಮಾಡ್ಬೋದು, ಅಥವಾ ವಿಭಿನ್ನವಾಗಿರ್ತಕ್ಕಂಥ ಹಣ್ಣುಗಳನ್ನು ಸಹ ನೀವು 33 ಸಂಖ್ಯೆಯಲ್ಲಿ ತಗೊಂಡ್ಬಂದು ಅದನ್ನು ದಾನವನ್ನಾಗಿ ನೀಡ್ಬೋದಾಗಿರುತ್ತೆ. ನಂತರ ಆರನೆಯ ದಾನ ವಸ್ತ್ರದಾನ. 33 ಜನರಿಗೆ ನೀವು ವಸ್ತ್ರದಾನವನ್ನು ಸಹ ಮಾಡ್ಬೋದಾಗಿರುತ್ತೆ. ಇದರ ಮುಖಾಂತರನೂ ಸಹ ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ನಂತರ ಏಳನೆಯ ದಾನ ಬೆಲ್ಲದ ಅಚ್ಚಿನ ದಾನ. ಹೌದು, ನೀವು ಇದೇ ಅಧಿಕ ಮಾಸದಲ್ಲಿ ಬೆಲ್ಲದ ಅಚ್ಚನ್ನು ಸಹ ದಾನವನ್ನು ಮಾಡ್ಬೋದಾಗಿರುತ್ತೆ. ಇದು ಸಹ ತುಂಬ ಶ್ರೇಷ್ಠವಾಗಿರ್ತಕ್ಕಂತಹ ದಾನ ಆಗಿರುತ್ತೆ. ನಂತರ ಎಂಟನೆಯ ದಾನ ತುಳಸಿ ಸಮೇತ ಕೃಷ್ಣನ ಮೂರ್ತಿಯ ದಾನವನ್ನು ಸಹ ನೀವು ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಅದರ ಸಮೇತ ಅಂತಂದರೆ ಕೃಷ್ಣ ದೇವರ ವಿಗ್ರಹದ ಸಮೇತ ತುಳಸಿನೂ ಸಹ ಇರಬೇಕಾಗಿರುತ್ತೆ. ಓಕೆನಾ? ಅವೆರಡರೂ ಸೇರಿನೇ ನೀವು ದಾನವನ್ನು ಮಾಡಬೇಕಾಗಿರುತ್ತೆ ಇದೇ ಅಧಿಕ ಮಾಸದಲ್ಲಿ. ನಂತರ 9ನೆಯ ದಾನ ಅಕ್ಕಿ ದಾನ. ಹೌದು, ಇದೇ ಅಧಿಕ ಮಾಸದಲ್ಲಿ ಅಕ್ಕಿಯ ದಾನ ಮಾಡೋದ್ರ ಮುಖಾಂತರ ಸೊ ನಿಮಗೆ ಅಪಾರವಾದ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಸೊ ನಂತರ 10ನೆಯ ದಾನ ಪುಸ್ತಕ ದಾನ. ಹೌದು, ಅಧಿಕ ಮಾಸದಲ್ಲಿ ಪುಸ್ತಕವನ್ನು ಸಹ ನೀವು ದಾನವನ್ನು ಮಾಡೋದ್ರ ಮುಖಾಂತರ ಅಪಾರವಾದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.